ಸುಮ್ಮನೆ ನಿಂಬೆ ಹಣ್ಣು ತಂದು ಇಕ್ಬಿಡ್ತಾರೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಹಳ್ಳಿ ಜನ ಒಳ್ಳೆ ಜನ ಒಳಗೆ ಮಾಡ್ತಿರ್ತಾರೆ ಮಳ್ಳಿ ಕೆಲ್ಸಗಳ. ನಮ್ ದೇಶ ರೀ ನಾವು ಕಟ್ಟಿರೋ ದೇಶ ಇದು ಅನುಭವಸ್ತಾ ಇದ್ದಂಗ ನೀವಾಗ. ಅದಕ್ಕೆ ಹೇಳ್ಕತಿದ್ವಿ, ನೀವು ಕೇಳ್ರಿ ಇಲ್ಲೂ ಹೇಳ್ತಿರ್ತಾರೆ ಅಲ್ಲೂ ಹೇಳ್ತಿರ್ತಾರೆ, ಇಲ್ಲೂ ಹೇಳ್ತಿರ್ತಾರೆ ಅಲ್ಲೂ ಹೇಳ್ತಿರ್ತಾರೆ. ಏನ್ ವಿಷಯ ಅಂದ್ರೆ ಎಷ್ಟೋ ಜನ ನೀವು ಅನ್ಕೊಂಡಿರ್ತೀರಾ ಹಳ್ಳಿ ಕಡೆ ಹೋಗಿ ಆರಾಮಾಗಿ ಫುಲ್ ಸಖತ್ತಾಗಿರುತ್ತೆ ಜೀವನ ಸಖತ್ತಾಗಿ ಸೆಟ್ಲ್ ಮಾಡ್ಕೊಂಡು ಇದ್ಬಿಡ್ಬೋದು ಅಂತ. ಊರಣ ಸೆಟ್ಲ್ ಮಾಡ್ಕೊಂಡು ಸಖತ್ತಾಗಿರ್ಬೋದು, ತೋಟ ಮನೆ ಎಲ್ಲ ಇದ್ರೆ ಆರಾಮಾಗಿರ್ಬೋದು. ಆದ್ರೆ ಅಲ್ಲಿ ಫೇಸ್ ಮಾಡ್ಬೇಕಾಗಿರೋ ವಿಷಯಗಳು ಏನೇನಂದ್ರೆ, ನೀವ್ ಇದನ್ನ ಕೇಳ್ಬಿಟ್ರೆ ಈ ತರದ ವಿಷಯ ಇರ್ತದ ಹಳ್ಳಿ ಒಳಗಡೆ. ಓ ಈ ವಿಷಯನೇ ನಮಗ್ ಗೊತ್ತಿರಲ್ಲಪ್ಪ ಅನ್ಸ್ಬಿಡ್ತದೆ. ಏನ್ ವಿಷಯಗಳು ಅಂದ್ರೆ, ಇವಾಗ ನೀನ್ ಬೆಂಗಳೂರಿಂದ ಊರ್ಗ್ ಹೋದೆ ಅನ್ಕೋ, ಊರ್ಗ್ ಹೋದ್ರೆ ಅಷ್ಟು ವರ್ಷದಿಂದ ಬೆಂಗಳೂರಲ್ಲೇ ಇದ್ರು, ಈಗ ಯಾಕೆ ದಿಢೀರ್ ಅಂತ ಬಂದ್ಬಿಟ್ಟವ್ರಲ್ಲ ಊರ್ಗೆ. ಏನೋ ವಿಷಯ ಐತಿ, ಏನೋ ಲಪಡ ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ಟವ್ರ ಅಲ್ಲಿಂದ ಅಂತ ಇವ್ ಮಾತಾಡ್ತಿರ್ತಾರೆ. ಯಾರು ನಿಮ್ಮನ್ನ ಬಂದೇನವ ಚೆನ್ನಾಗಿದ್ಯಾ ಇಲ್ಲ ಆರಾಮಾಗಿರವ ಅಂತ ಕೇಳಿರ್ತಾರಲ್ಲ, ಅವರೇ ಪಕ್ಕದ ಮನೇಲಿ ಹೋಗಂಗಂತ ಮಾತಾಡೋದು. ಅದೇ ನೀನ್ ಬೆಂಗಳೂರಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀಯೋ ಇಲ್ಲ ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಿರ್ತೀಯೋ, ದುಡ್ಡು ಮಾಡ್ಕೊಂಡು ಹೋಗಿರ್ತೀವಿ ಇಲ್ಲಿಂದ ಹಳ್ಳಿ ಸೆಟ್ಲ್ ಆಗ್ಬಿಡೋಣ ಅಂತ. ಆದ್ರೆ ನೀನ್ ಏನಾರು ಹೋಗಿ ಈಗ ಖಾಲಿ ಜಮೀನ್ ಇರ್ತದೆ, ತೋಟ ಗೀಟ ಮಾಡ್ಬೇಕು ಅಂದ್ರೆ ಬೋರ್ ಹಾಕ್ಸ್ತೀಯ, ಒಂದ್ 2 ಲಕ್ಷ ಖರ್ಚು ಮಾಡಿ. ಬೋರ್ ಹಾಕಿಸ್ದಾಗ ಅನ್ಕೋತಿರ್ತಾರ, ಓಹೋ ಎಲ್ಲೋ ಹೊಡ್ಕೊಂಬಂದ್ಬಿಟ್ಟು ದುಡ್ಡಿವನು ಹಾಕಿಸ್ತಾನ ಬೋರ ಅಂತಾರೆ. ಬೋರ್ ಹಾಕ್ಸಿ ನೀವು ಮನೆಗ್ ಬನ್ನಿ, ಮನೆ ಪಕ್ಕದಲ್ಲಿ ನಿಮ್ಮನ್ನ ಮಾತಾಡ್ಸಲ್ಲ ನಿಮ್ಮನ್ನ. ಆಮೇಲೆ ಮನೇಲಿ ಅವ್ರ ಗಂಡ ಹೆಂಡತಿ ಜಗಳ ಕಾಯ್ತಿರ್ತಾರಲ್ಲ, ಅವಾಗ ಬೈಕತ್ತಾರೆ. ಏನಂತ ಬೈಕತ್ತಾರ ಗೊತ್ತಾ? ಅಯ್ಯೋ ನಮ್ಗೆ ಯಾವ್ದು ಗೊತ್ತದೆ, ನಮ್ಗೆ ಯಾವ್ದನ್ನ ಮಿಂಡ್ರು ಗುಡ್ಡಿ ಸಂಪಾದನೆ ಮಾಡಿದೀವ ಅಂತ. ಅಂದ್ರೆ ನೀವು ಮಿಂಡ್ರು ಗುಡ್ಡಿ ಸಂಪಾದನೆ ಮಾಡ್ಕೊಂಡು ಇಲ್ಲಿಂದ ಹೋಗಿರ್ತೀರ ಅಂತ ಅವ್ರ ಮೈಂಡ್ ಸೆಟ್ಟು. ಆಮೇಲೆ ಕೋಳಿಗಳು, ಈಗ ಕೋಳಿ ಪಾಳಿ ಸಾಕಿರ್ತೀವಿ ಅನ್ಕೊಳ್ಳಿ, ಕೋಳಿ ಪಾಳಿ ಏನಾರ ಅವ್ರ ಮನೆ ಪಕ್ಕಲಿಕ್ಕೆ ಹೋಗ್ಬಿಟ್ರೆ ಆಳ್ ಮನೆ ಕೋಳಿಗಳು ನಮ್ಮನೆ ಅನ್ನನೇ ತಿಂದು, ನಮ್ಮನೇನೆ ಅಕ್ಕಿ ತಿಂದು, ನಮ್ಮನೇನೆ ರಾತ್ರಿ ತಗಲಿಟ್ಟು ತಿಂದು ಬೆಳ್ಕೊಂಡು ನಮ್ಮನೆ ಮುಂದೆ ಇವತ್ತು ಹೋಯ್ತೇವಲ್ಲಪ್ಪ ಅಂತ ಕೋಳಿ ಬೈಕೊಂಡಾಗ ನಮ್ಮನ್ನ ಬೈಕತ್ತಿರ್ತಾರೆ. ಆಮೇಲೆ ಜೋರಾಗಿ ಹೋದ್ರು ಕೆಮ್ಮಂಗಿಲ್ಲ, ಅಯ್ಯಯ್ಯೋ ನನ್ನೋಡೆ ಕ್ಯಾಕರಿಸ್ತಾವಳೆ ಕೆಮ್ತಾವಳೆ ಹಂಗೆ ಅಂತ ಅದು ಬೈಕತ್ತಿರ್ತಾರೆ. ಹೋಗಿ ನೀನ್ ಇರಲ್ಲ ಕಾಲ್ ಮೇಲೆ ಕಾಲ್ ಹಾಕೊಂಡು ಹಳ್ಳಿ ಮರ್ತಾವೋ ಇಲ್ಲ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡಂಗಿಲ್ಲ ನೀನು. ಅವಾಗ್ಲೂ ಜಗಳ. ಏನ್ ಜಗಳ ಅಂದ್ರೆ ಅಲ್ಲಿ ಜಗಳ ಕಾಯಲ್ಲ ಅವರು ನಿಮ್ಮನ್ನ ನೋಡಿ. ಓ ಬಾರಪ್ಪ ಏನ್ ದೌಲತ್ ಮೇಲೆ ದೌಲತ್ತು, ನೀನ್ ಬೋರ್ ಹಾಕ್ಸಿದ್ಯಾ ಅಂದ್ಬಿಟ್ಟು ದೌಲತ್ತು ಕಾಲ್ ಮೇಲೆ ಕಾಲ್ ಹಾಕಿ ಕೂತ್ಕೊಂಡ ನಾನೇ. ಹಿಂಗೆ ಹಳ್ಳಿ ಕಡೆ ಮಾತುಗಳು. ಹಳ್ಳಿ ಕಡೆ ಜೀವನ ಮಾಡ್ಬೇಕಂದ್ರೆ ಇನ್ನ ಏನೇನೇನೋ ವಿಷಯಗಳವೆ. ನೀನ್ ಅವ್ರ ಮನೆ ಕಟ್ಸಿದ್ರ ಸೈಜ್ಗಳಲ್ಲ, ಅವ್ರ ಮನೆಗ್ ಬಣ್ಣ ಹೊಡ್ಸಿದ್ರ ಸೈಜ್ಗಳಲ್ಲ. ಓ ಎಲ್ಲೋ ಹೊಡೆದ್ಬಿಟ್ಟ ಅವ್ನ ದುಡ್ಡ ಅಂತ. ಊರ್ ಹೋಗಿ ಏನಾದ್ರು ನೀನ್ ಸೆಟ್ಲ್ ಆಗ್ಬಿಟ್ರೆ ಏನೋ ಮಾಡೋನ್ ಬೆಂಗಳೂರಲ್ಲಿ ಯಾರೋ ಬಂದು ಹೊಡೆದ್ ಬಿಡ್ತಾರೆ, ನಮ್ಮನ್ನ ಬಿಡ್ತಾರ ಅಂತ ಬೆಂಗಳೂರು ಬಿಟ್ಬಿಟ್ಟು ಊರಿಗೆ ಬಂದವ್ರು ಜೀವನ ಮಾಡಕ್ಕೆ ಅಂತ ಮಾತಾಡ್ತಿರ್ತಾರೆ. ಮನೆಗೆ ಒಬ್ಬೊಬ್ರು ಸೇರ್ಕೊಂಡ್ಬಿಟ್ಟಿರ್ತಾರೆ ಮಾತಾಡಕ್ಕೆ. ಯಾರು ಗೊತ್ತಾ ಮಾತಾಡೋದು? ಬತ್ತಿದಂಗೆ ನೀವು ಬೆಂಗಳೂರಿದ್ದಾಗ ಫೋನ್ ಮಾಡಿ ಮಾತಾಡ್ತಿರ್ತಾರಲ್ಲ, ಹೆಂಗಿದ್ಯವ್ವ ಏನ್ ಮಾಡ್ತಿದ್ಯವ್ವ, ಯುಗಾದಿ ಅದ್ 6 ದಿವಸಕ್ಕೆ ಹಬ್ಬ ಕಂಡರ್ ಕಣವ ಬಂದ್ಬಿಡ್ರವ ಅಂತ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಿರ್ತಾರಲ್ಲ, ಅವರೇ ಈ ತರ ವಿಷಯ ಎಲ್ಲ ನಿಮ್ ಬಗ್ಗೆ ಅಪಪ್ರಚಾರ ಮಾಡಿ ಹಂಚ್ಬಿಡೋದು. ನಮಗೆಲ್ಲ ಗೊತ್ತಾಗೋಯ್ತು. ಅದಕ್ಕೆ ಹಳ್ಳಿರ ಹತ್ರ ಮಾತಾಡ್ಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ಈ ಒಂದು ಹಾಡೈತೆ, ಹಳ್ಳಿ ಜನ ಒಳ್ಳೆ ಜನ ತಳಕು ಬಳಕು ತಿಳಿಯೋದಂತ ಮುಗ್ದರು ಅಂತ. ಅದೇ ಹಳ್ಳಿ ಜನ ಒಳ್ಳೆ ಜನ ಒಳೊಳಗೆ ಮಾಡ್ತಿರ್ತಾರೆ ಮಳ್ಳಿ ಕೆಲ್ಸಗಳ, ಅವ್ರಾಗ ಒಳ್ಳೆ ಓದ್ತೀರ ನೀವು ನೋಡಿ. ಇದೆಲ್ಲ ಫೇಸ್ ಮಾಡಂಗಿದ್ರೆ ಬೆಂಗಳೂರಲ್ಲಿ ದುಡ್ಡು ಮಾಡ್ಕೊಂಡು ಊರ್ಗ್ ಹೋಗ್ರಿ, ಇಲ್ಲ ವಾರಕ್ಕೊಂದ್ಸತಿ ಒಯ್ತಾ ಬತ್ತ ನೀವು ಅದು ಮಾಡ್ಕೊಂಡಿದ್ರೆ ಓ ದುಡಿತಾವನೆ ಹೆಂಗೋ ಕ್ಯಾಸಲ್ ಅದು ಮಾಡಿದ್ರು ಕಷ್ಟ. ವಾರಕ್ಕೆ ಹೋದ್ರೆ ಏನ್ ಮಾತಾಡ್ತಿರ್ತಾರೆ ಅಂದ್ರೆ, ವಾರಕ್ಕೆ ನೋಡಿದ್ರೆ ಇಲ್ಲಿ ಇರ್ತತಿ ಹುಡ್ಗ, ಅಲ್ಲಿ ತಿಂಗ್ಳಿಗೆ 4-5 ರಜೆ ಯಾವಳು ಕೊಟ್ಟವ್ರು ಇವ್ನಿಗೆ. ಇವನೇನ್ ಆಲೆ ಇವನು ಆಫೀಸರ್, ಇವ್ನು ಕೇಳ್ದಾಗೆಲ್ಲ ರಜಾ ಕೊಡಕ್ಕೆ ಏನೋ ಮಾಡ್ತಾವನಲ್ಲಿ, ಏನೋ ಚಂಗ್ಲ ಕೆಲಸ ಮಾಡ್ಕತದೆ. ವಾರಕ್ಕೊಂದಿದ್ ರಜಾ ಹಾಕಿ ಬಂದ್ಬಿಡ್ತದೆ. ಯಾರನ್ನ ದೊಡ್ಡ ಆಫೀಸರ್ಗಳು ಬರ್ಬೇಕಾದ್ರೆ ಇವ್ನ್ ಚಂಗ್ಲ ಕೆಲ್ಸಗಳು ಗೊತ್ತಾಗ್ಬಿಡ್ತದೆ ಅಂತ ಊರಿಗೆ ಬಂದ್ಬಿಡ್ತಾನ ಆ ವಾರ ಅಂತ ಹಿಂಗೂ ಮಾತಾಡ್ಕತಾರೆ. ಹೆಂಗಿದ್ರು ಕಷ್ಟ ಬಡ್ಡೆ ತಾವು ಇವ್ ಊರವ್ರ ಜನ. ಸುಮ್ನೆ ಅಷ್ಟೇ ಇರೋದು ಆಡಲ್ಲಿ ಹಳ್ಳಿ ಜನ ಒಳ್ಳೆ ಜನ ತಳಕು ಬಳಕ ತಿಳಿದಂತ ಮುಗ್ದವ್ರು ಅಂತ. ಇವ್ರು ಇರೋ ಬರ ತಳಕು ಬಳಕ ಎಲ್ಲ ಮಾಡ್ತಾ ಇರ್ತಾರೆ ಇವ್ರು, ನಮಗ್ ಗೊತ್ತಾಗಲ್ಲ ಅಷ್ಟೇನೆ. ಆಮೇಲೆ ಇದೆಲ್ಲ ಬಿಟ್ಟು ಅದ್ರಲ್ಲೂ ಒಳ್ಳೆಯವ್ರು ಇರ್ತಾರೆ. ಈ ಹಂಗೆ ಈ ಗಣಿತದಲ್ಲಿ ಅಂಕಗಣಿತ, ರೇಖಾಗಣಿತ, ಬೀಜಗಣಿತ ಅಂತ ಇರ್ತದಲ್ಲ, ಹಂಗೆ ಇಲ್ಲೂ ಹೇಳ್ತಿರ್ತಾರೆ ಅಲ್ಲೂ ಹೇಳ್ತಿರ್ತಾರೆ, ಅಲ್ಲೂ ಹೇಳ್ತಿರ್ತಾರೆ. ನಮ್ ಕಡೆ ಪಾಪ ಒಳ್ಳೇದ್ ಮಾತಾಡೋರು ಇರ್ತಾರೆ, ಅದ್ರ ಕಮ್ಮಿ ಜನ. ಯಾರೋ ತೀರಾ ಕಡಿಮೆ ಹಂಗಿರೋರು. ನಾವ್ ಅನ್ಕೊಂಡಂಗೆಲ್ಲ ಇರಲ್ಲ ಊರ ಜೀವನ. ಬೆಂಗಳೂರು ಜೀವನನೇ ಒಂಥರ ಬೆಸ್ಟ್. ಹೆಂಗಂದ್ರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಯ್ತಿವಿ, ಸಾಯಂಕಾಲ ಮನೆಗೆ ಹೋಯ್ತಿವಿ. ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಕಣಪ್ಪ, ದುಡ್ಡು ಮೇಲೆ ಲಾಸ್ ಆಯ್ತು ಇವತ್ತು, ನಾಳೆ ಬೇಗ ಹೋಗ್ಬಿಡೋದು 5 ಗಂಟೆಗೆ ಎದ್ದು ಅಂತ 5 ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋಗ್ಬಿಡ್ತೀವಿ.
ಊರಲ್ಲಿ ಹಂಗಲ್ಲ ಕೆಲ್ಸಕ್ಕೆ ಅಂದ್ರೆ ಹೋಗ್ತಿರೋ ಏನು ಆಗೈತಿ ವಿಷಯ ಏನು ಐತಿ ಕಣೆ ವಿಷಯ ಅದಕ್ಕೆ ಹೋಗಿಲ್ಲೋ ಏನ್ ಮಾಡ್ಕೊಂಡ್ ಬಂದವನೋ ಏನ್ ಬಿಟ್ಟವನೋ ಏನ್ ಬರೇ ಇವೇ ಮಾತುಗಳೇ ಅದಕ್ಕೆ ಅರ್ಥ ಇಲ್ಲ ಏನಿಲ್ಲ ತಳ ಬುಡ ಏನು ಇರಲ್ಲ ಅವಕ್ಕೆ ಹಿಂಗ್ ಮಾತಾಡೋದು ಹಳ್ಳಿ ಜನಗಳು. ಅದಕ್ಕೆ ಹಳ್ಳಿ ಜನ ಹತ್ರ ಒಂದು ಏನಾದ್ರು ಹೊಸ್ದಾಗಿ ಮಾಡ್ಬೇಕಾದ್ರೂ ಏನಾದ್ರು ಮಾಡ್ಬೇಕಾದ್ರೂ ಅಷ್ಟೇ ಬಾಳ ಹುಷಾರ ಮಾಡ್ಬೇಕು ಬಡ್ಡೆ ತಾವು. ಆಮೇಲೆ ಸುಮ್ಮನೆ ನಿಂಬೆಹಣ್ಣು ತಂದು ಇಕ್ಬಿಡ್ತಾರೆ. ಅವ್ರಿಗೋಗ ಏನು ಇದು ಮಾಡಕ್ ಧೈರ್ಯನೂ ಇರಲ್ಲ. ಸುಮ್ಮನೆ ನಿಂಬೆಹಣ್ಣು ಕುಯ್ದ್ಬಿಟ್ಟು ಚರಕಂತ ಅಲ್ಲಿ ಆ ಕಡೆಗೊಂದು ಈ ಕಡೆಗೊಂದು ಕೆಂಪು ನಾಮ ಅಷ್ಟು ನಾಮ ಇಕ್ಬಿಡ್ತಾರೆ. ಅಷ್ಟಕ್ಕೆ ಮುಖ ಇಕ್ಬಿಟ್ಟು ತಂದು ಸುಮ್ಮನೆ ಎಸ್ಬಿಡೋದು ಬಾಗ್ಲಿಗೆ. ಬೆಳಗ್ಗೆ ದಿವ್ರು ಗಾಬ್ರೆ ದುರಾಡೋದು. ಅಯ್ಯೋ ಯಾರೋ ಏನೋ ಮಾಡ್ಬಿಟ್ಟವ್ರು ನಮ್ಗೆ ಏನ್ ಮಾಡ್ಬಿಟ್ಟವ್ರು ಏನ್ ಬಿಟ್ಬಿಟ್ಟವ್ರು ಅಂದ್ರೆ ದೇವಸ್ಥಾನಕ್ಕೆ ಹೋಗೋದು ಇವ್ರು ಎದರ್ಕೊಂಡು. ನೋಡಿ ಹಿಂಗೆ ಹಳ್ಳಿಲಿ ಒಂದು ಮಾಡಿದ್ರೆ 9 ಹುಡುಕ್ತಿರ್ತಾರ ಕಾರಣಗಳ. ಹಳ್ಳಿ ಜೀವನ ಮಾಡ್ಬೇಕಾಗಿರೋದು ಬಹಳ ಕಷ್ಟ. ಕಾಶ ಅಂದ್ರೆ ಬಿಗ್ಗಿಯಾಗಿರ್ಬೇಕು ತಾಕತ್ತಾಗೆ. ಏನಾಗಿರ್ಬೇಕು ಏನಲ್ಲಿ ಅಂದ್ರೆ ಇರ್ಲಿ ಬಾಣ ಅಂದ್ರೆ ನಡೆಯಲ್ಲ. ಇಲ್ಲ ಬೆಂಗಳೂರಲ್ಲಿ ಬೇಕಾದ್ರೆ ಹಂಗಿದ್ ಬಿಡ್ಬೋದು. ಊರಲ್ಲಿ ನಡೆಯಲ್ಲ ಹಂಗೆ. ಊರಲ್ಲಿ ಹೇಳಿದ್ರೆ ಬಿಗಿಯಾಗಿರ್ಬೇಕು ಅವಾಗ್ಲೇನೆ ನಡೆಯೋದೆ ಎಲ್ಲ ಕರೆಕ್ಟಾಗಿ. ಇದು ಎಷ್ಟೋ ಜನಕ್ಕೆ ಗೊತ್ತಿರ್ತದೆ, ಯಾರು ಹೇಳ್ಕೊಂಡ್ರಲ್ಲ ಅಷ್ಟೇ. ನಾನು ಹೇಳ್ಕೊತಿದ್ದೀನಿ, ಅನುಭವಸ್ತಾ ಇದ್ದಂಗ ಇವಾಗ ಅದಕ್ಕೆ ಹೇಳ್ಕೊತಿದ್ದೀನಿ. ನೀವು ಕೇಳ್ರಿ. ಇಲ್ಲ ನಿಮ್ಗೂ ಅನುಭವ ಆದಾಗ ರಿಯಲೈಸ್ ಆಗುತ್ತೆ ನಿಮ್ಗೆ. ಓ ಕರೆಕ್ಟ್ ಅವ್ನು ಯಾರೋ ಆಟೋದನ ಅಣ್ಣ ಹೇಳ್ತಾ ಇದ್ದ, ಕರೆಕ್ಟ್ ಇದ್ ನಿಜ ಇದು. ನಮ್ಮೂರಲ್ಲಿ ಹಿಂಗೆ ಅಲ್ವಾ ಬಾಡದಿವು ಬಡ್ಡೆ ಮಕ್ಕಳು ಅಂತ ನಿಮ್ಗೂ ತಲೆಗೆ ಬರ್ತದ. ಅವಾಗ ಇದನ್ನ ನೋಡ್ತಿದ್ದಂಗೆ